ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಹಡಗುಗಳ ಸುರಕ್ಷತೆಗಾಗಿ ಪರ್ಷಿಯನ್ ಕೊಲ್ಲಿಯ ಬಳಿ ಯುದ್ಧ ನೌಕೆಗಳನ್ನು ನಿಯೋಜಿಸಿದ ಭಾರತೀಯ ನೌಕಾಪಡೆ. ಹಾರ್ಮುಜ್ ಜಲಸಂಧಿ ಸಮೀಪ ಯುದ್ಧ ನೌಕೆಗಳನ್ನು ಕಳುಹಿಸುವಂತೆ ವಿವಿಧ ರಾಷ್ಟಗಳಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕರೆ. ಆಫ್ಘಾನಿಸ್ತಾನ ಮೇಲಿನ ಪಾಕಿಸ್ತಾನ ವಾಯುದಾಳಿ ಖಂಡಿಸಿದ ಭಾರತ. ಬಿಸಿಸಿಐನಿಂದ ಇಂದು ಸಾಧಕ ಕ್ರಿಕೆಟ್ ತಾರೆಯರಿಗೆ ನಮನ್ ಪ್ರಶಸ್ತಿ 2026 ಪ್ರದಾನ. ವಾರ್ತೆಗಳ ವಿವರ. ಭಾರತೀಯ ನೌಕಾಪಡೆಯ ಹಲವಾರು ಯುದ್ಧ ನೌಕೆಗಳನ್ನು ಪರ್ಷಿಯನ್ ಕೊಲ್ಲಿಯ ಬಳಿ ನಿಯೋಜನೆ ಮಾಡಲಾಗಿದ್ದು, ಭಾರತದ ಕಡೆಗೆ ಬರುವ ವ್ಯಾಪಾರಿ ಹಡಗುಗಳಿಗೆ ಸಹಾಯ ಮಾಡಲು ಸಿದ್ದವಾಗಿದೆ. ಮೂಲಗಳ ಪ್ರಕಾರ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳು ವ್ಯಾಪಾರಿ ಹಡಗುಗಳಿಗೆ ಅಗತ್ಯವಿರುವಂತಹ ಸಹಾಯವನ್ನು ಒದಗಿಸಲು ಸಿದ್ದವಾಗಿವೆ. ನಿನ್ನೆ ಮುಂಜಾನೆ ಎಲ್ಪಿಜಿ ಸಾಗಿಸುವ ಭಾರತೀಯ ಧ್ವಜ ಹೊತ್ತ 2 ಹಡಗುಗಳಿಗೆ ಹರ್ಮುಜ್ ಜಲಸಂಧಿಯ ಮೂಲಕ ಸಾಗಾಣೆಗೆ ಇರಾನಿನ ಅಧಿಕಾರಿಗಳು ಅನುಮತಿ ನೀಡಿದ್ದಾರೆ. ಭಾರತೀಯ ಧ್ವಜ ಹೊತ್ತಂತಹ 2 ಹಡಗುಗಳಾದಂತಹ ಶಿವಾಲಿಕ್ ಮತ್ತು ನಂದಾದೇವಿ ಹರ್ಮುಜ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿವೆ. ಈ ಕುರಿತು ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದಂತಹ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯದ ವಿಶೇಷ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿನ್ಹಾ, ಈ ಹಡಗುಗಳು 92,700 ಮೆಟ್ರಿಕ್ ಟನ್ ಎಲ್ಪಿಜಿಯನ್ನು ಹೊತ್ತು ಸಾಗಿಸುತ್ತಿವೆ. ಈ ತಿಂಗಳ 16 ಮತ್ತು 17ರಂದು ಹಡಗುಗಳು ಮುಂದ್ರಾ ಮತ್ತು ಕಾಂಡ್ಲಾ ಬಂದರಿಗೆ ಆಗಮಿಸಲಿವೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ದೇಶದಾದ್ಯಂತ ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸಮರ್ಪಕವಾಗಿ ಲಭ್ಯವಿದೆ. ದೇಶದಲ್ಲಿ ಸಾಕಷ್ಟು ಕಚ್ಚಾ ತೈಲ ದಾಸ್ತಾನುಗಳಿವೆ ಎಂದು ಮಾಹಿತಿ ನೀಡಿದ್ದಾರೆ. ಎಲ್ಪಿಜಿ ಸಿಲಿಂಡರ್ಗಳ ಲಭ್ಯತೆಯ ಬಗ್ಗೆ ನಾಗರಿಕರು ಆತಂಕ ಪಡುವ ಅಗತ್ಯವಿಲ್ಲ. ರಾಜ್ಯ ಸರ್ಕಾರಗಳಿಗೆ ವಾಣಿಜ್ಯ ಸಿಲಿಂಡರ್ಗಳನ್ನು ವಿಲೇವಾರಿ ಮಾಡಲಾಗಿದೆ. 29 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಾಣಿಜ್ಯ ಸಿಲಿಂಡರ್ಗಳ ವಿತರಣೆ ಪ್ರಾರಂಭವಾಗಿದೆ ಎಂದು ತಿಳಿಸಿದ್ದಾರೆ. ನಗರ ಪ್ರದೇಶಗಳಲ್ಲಿ ಹಿಂದಿನ ವಿತರಣಾ ದಿನಾಂಕದಿಂದ 25 ದಿನಗಳ ನಂತರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 45 ದಿನಗಳ ನಂತರ ಮಾತ್ರ ಸಿಲಿಂಡರ್ಗಳನ್ನು ಬುಕ್ ಮಾಡಬಹುದು. ನಾಗರಿಕರು ಡಿಜಿಟಲ್ ರೂಪದಲ್ಲಿ ಸಿಲಿಂಡರ್ಗಳನ್ನು ಬುಕ್ ಮಾಡಬೇಕು ಮತ್ತು ವಿತರಕರ ಬಳಿಗೆ ಹೊರಗೆ ಸರತಿ ಸಾಲಿನಲ್ಲಿ ನಿಲ್ಲುವುದನ್ನು ತಪ್ಪಿಸಬೇಕು ಎಂದು ಸುಜಾತಾ ಶರ್ಮಾ ಮನವಿ ಮಾಡಿದ್ದಾರೆ. ಇರಾನ್ ಜೊತೆಗಿನ ಯುದ್ಧ 3ನೇ ವಾರಕ್ಕೆ ಕಾಲಿಟ್ಟಿರುವುದರಿಂದ ಜಾಗತಿಕ ತೈಲ ಪೂರೈಕೆಗೆ ನಿರ್ಣಾಯಕವಾದ ಕಿರಿದಾದ ಹಡಗು ಮಾರ್ಗ ಹರ್ಮುಜ್ ಜಲಸಂಧಿಯ ಪ್ರದೇಶದಲ್ಲಿ ಸುರಕ್ಷತೆಗಾಗಿ ಯುದ್ಧ ನೌಕೆಗಳನ್ನು ಕಳುಹಿಸುವಂತೆ ವಿವಿಧ ರಾಷ್ಟಗಳಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕರೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಟ್ರಂಪ್ ಚೀನಾ, ಫ್ರಾನ್ಸ್, ಜಪಾನ್, ದಕ್ಷಿಣ ಕೊರಿಯಾ, ಬ್ರಿಟನ್ ಮತ್ತು ಇತರ ದೇಶಗಳನ್ನು ಹರ್ಮುಜ್ ಜಲಸಂಧಿಗೆ ಯುದ್ಧ ನೌಕೆಗಳನ್ನು ಕಳುಹಿಸುವಂತೆ ಒತ್ತಾಯಿಸಿದ್ದಾರೆ. ಇರಾನ್ನ ಕರಾವಳಿಯ ಮೇಲೆ ಬಾಂಬ್ ದಾಳಿ ಮಾಡುವುದನ್ನು ಅಮೆರಿಕ ಮುಂದುವರೆಸುತ್ತದೆ ಮತ್ತು ಇರಾನಿನ ಹಡಗುಗಳು ಮತ್ತು ದೋಣಿಗಳನ್ನು ಗುರಿಯಾಗಿಸುತ್ತದೆ ಎಂದು ತಿಳಿಸಿದ್ದಾರೆ. ಫೆಬ್ರವರಿ 28ರಿಂದ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಯನ್ನು ಪ್ರಾರಂಭಿಸಿವೆ ಮತ್ತು ಇರಾನ್ನ ಪ್ರತೀಕಾರದೊಂದಿಗೆ ಅದು ಇಡೀ ಗಲ್ಫ್ ಪ್ರದೇಶಕ್ಕೂ ವಿಸ್ತರಿಸಿದೆ. ಹರ್ಮುಜ್ ಜಲಸಂಧಿಯನ್ನು ಇರಾನ್ ನಿರ್ಬಂಧಿಸಿದ ನಂತರ ಜಾಗತಿಕ ತೈಲ ಮತ್ತು ಅನಿಲ ಬೆಲೆಗಳು ಗಗನಕ್ಕೇರಿವೆ. ಆಯಕಟ್ಟಿನ ಮಹತ್ವದ ಹರ್ಮುಜ್ ಜಲಸಂಧಿಯು ಅಂತಾರಾಷ್ಟೀಯ ಹಡಗು ಸಾಗಣೆ ಇನ್ನೂ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಆದರೆ ಅಮೆರಿಕ ಮತ್ತು ಇಸ್ರೇಲ್ಗೆ ಸಂಬಂಧಿಸಿದಂತಹ ಹಡಗುಗಳಿಗೆ ಜಲಮಾರ್ಗದ ಮೂಲಕ ಹಾದು ಹೋಗಲು ಅನುಮತಿ ಇಲ್ಲ ಎಂದು ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಘ್ವಿ ಹೇಳಿದ್ದಾರೆ. ಇತ್ತೀಚಿನ ಮಿಲಿಟರಿ ಬೆಳವಣಿಗೆಗಳ ನಂತರ ಈ ಪ್ರದೇಶದಲ್ಲಿ ಹೆಚ್ಚುತ್ತಿರುವಂತಹ ಉದ್ವಿಗ್ನತೆಯ ನಡುವೆ ಅವರಿಂದ ಈ ಹೇಳಿಕೆಗಳು ಬಂದಿವೆ. ಖಾಸಗಿ ಸುದ್ದಿವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ಅಬ್ಬಾಸ್ ಅರಘ್ವಿ ಸಮುದ್ರ ಮಾರ್ಗವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅನೇಕ ಭಾರತೀಯ ಹಡಗುಗಳು ಸೇರಿದಂತೆ ನೂರಾರು ಹಡಗುಗಳು ಪರ್ಷಿಯನ್ ಕೊಲ್ಲಿ ಮತ್ತು ಒಮಾನ್ ಕೊಲ್ಲಿಯ ನಡುವಿನ ಕಿರಿದಾದ ಸಮುದ್ರ ಮಾರ್ಗದಲ್ಲಿ ಸಿಲುಕಿಕೊಂಡಿರುವ ನಡುವೆ ಇರಾನ್ ಸಚಿವರಿಂದ ಈ ಸ್ಪಷ್ಟನೆ ಹೊರಬಿದ್ದಿದೆ. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವಂತಹ ಸಂಘರ್ಷದ ಕುರಿತು ಸಾಮಾನ್ಯ ನಿಲುವಿಗೆ ಬರಲು ಭಾರತ ಬ್ರಿಕ್ಸ್ ಸದಸ್ಯ ರಾಷ್ಟಗಳೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಂಡಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಏಷ್ಯಾದ ಪ್ರಸ್ತುತ ಸಂಘರ್ಷದಲ್ಲಿ ಕೆಲವು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ನೇರವಾಗಿ ಭಾಗಿಯಾಗಿವೆ. ಸದಸ್ಯ ರಾಷ್ಟಗಳ ನಡುವಿನ ವ್ಯತ್ಯಾಸಗಳು ಗುಂಪಿಗೆ ಒಮ್ಮತವನ್ನು ರೂಪಿಸಲು ಕಷ್ಟಕರವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ವಿಕಸನಗೊಳ್ಳುತ್ತಿರುವ ಪರಿಸ್ಥಿತಿಯ ಕುರಿತು ಚರ್ಚಿಸಲು ಬ್ರಿಕ್ಸ್ ರಾಷ್ಟಗಳು ಇತ್ತೀಚಿನ ವರ್ಚುವಲ್ ಸಭೆಯನ್ನು ಮಾರ್ಚ್ 12ರಂದು ನಡೆಸಲಾಯಿತು ಎಂದು ರಣಧೀರ್ ಜೈಸ್ವಾಲ್ ಮಾಹಿತಿ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ. ಮಾಹಿತಿಗಳ ಹೂರಣ, ವಾರದ ಕಾರ್ಯಕ್ರಮ, ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15 ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಆರಂಭವಾಗಲಿರುವಂತಹ ಮೈ ಭಾರತ್ ಬಜೆಟ್ ಕ್ವೆಸ್ಟ್ 2026ರ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ ಮಟ್ಟದ ವಿಜೇತರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಈ ಉಪಕ್ರಮವು ಯುವಜನರು ಕೇಂದ್ರ ಬಜೆಟ್ ಬಗ್ಗೆ ಚರ್ಚಿಸಲು ಮತ್ತು ವಿಕಸಿತ ಭಾರತ ಅಥವಾ ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸುವ ಬಗ್ಗೆ ತಮ್ಮ ದೃಷ್ಟಿಕೋನಗಳನ್ನು ಹಂಚಿಕೊಳ್ಳಲು ಪ್ರೋತ್ಸಾಹ ನೀಡಲಿದೆ. ಅಫ್ಘಾನಿಸ್ತಾನದ ಭೂಪ್ರದೇಶದಲ್ಲಿ ಪಾಕಿಸ್ತಾನ ನಡೆಸಿದ ವಾಯು ದಾಳಿಗಳನ್ನು ಭಾರತ ಖಂಡಿಸಿದೆ. ಈ ದಾಳಿಯು ಹಲವಾರು ನಾಗರಿಕರ ಸಾವಿಗೆ ಮತ್ತು ನಾಗರಿಕ ಮೂಲಸೌಕರ್ಯ ನಾಶಕ್ಕೆ ಕಾರಣವಾಯಿತು. ಸಾಮಾಜಿಕ ಜಾಲತಾಣದಲ್ಲಿ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅಫ್ಘಾನಿಸ್ತಾನದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಪಾಕಿಸ್ತಾನ ಸಂಪೂರ್ಣವಾಗಿ ಗೌರವಿಸಬೇಕು ಎಂಬುದನ್ನು ಭಾರತ ಪುನರುಚ್ಚರಿಸುತ್ತದೆ ಎಂದು ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಜಮ್ಮು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್ ಅಧ್ಯಕ್ಷ ಫಾರೂಕ್ ಅಬ್ದುಲ್ಲಾ ಅವರ ಮೇಲೆ ನಡೆದ ಗುಂಡಿನ ದಾಳಿಗೆ ಯತ್ನಿಸಿದ ಪ್ರಕರಣದ ತನಿಖೆಗಾಗಿ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸಿದೆ. ಜಮ್ಮು ಸಾಂಬಾ ಕಥುವಾ ಶ್ರೇಣಿಯ ಪೊಲೀಸ್ ಉಪ ಮಹಾನಿರೀಕ್ಷಕರ ಮೇಲ್ವಿಚಾರಣೆಯಲ್ಲಿ ಎಸ್ಐಟಿಯನ್ನು ರಚಿಸಲಾಗಿದೆ. ಸಂಪೂರ್ಣ ತನಿಖೆ ನಡೆಸಿ ನಿಗದಿತ ಸಮಯದ ಒಳಗೆ ತನಿಖೆ ನಡೆಸಲು ತನಿಖಾ ತಂಡಕ್ಕೆ ನಿರ್ದೇಶನ ನೀಡಲಾಗಿದೆ. ಮಾರ್ಚ್ 11ರಂದು ಜಮ್ಮುವಿನ ಔತಣಕೂಟದ ಸಭಾಂಗಣದಲ್ಲಿ ನಡೆದ ಮದುವೆ ಸಮಾರಂಭದಲ್ಲಿ ಫಾರೂಕ್ ಅಬ್ದುಲ್ಲಾ ಭಾಗಿಯಾಗಿದ್ದಂತಹ ಸಂದರ್ಭದಲ್ಲಿ ಅವರ ಮೇಲೆ ದಾಳಿ ಯತ್ನ ನಡೆಸಲಾಗಿತ್ತು. ಇಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ. ಸುರಕ್ಷಿತ ಉತ್ಪನ್ನಗಳು ಆತ್ಮವಿಶ್ವಾಸದ ಗ್ರಾಹಕರು ಎಂಬುದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ. ಇದು ಗ್ರಾಹಕರ ಹಕ್ಕುಗಳು ಮತ್ತು ಅಗತ್ಯತೆಗಳ ಕುರಿತು ಜಾಗತಿಕವಾಗಿ ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶವಾಗಿದೆ. ಗ್ರಾಹಕರ ಹಕ್ಕುಗಳನ್ನು ಗೌರವಿಸಬೇಕು ಮತ್ತು ರಕ್ಷಿಸಬೇಕು. ಗ್ರಾಹಕರ ಹಕ್ಕುಗಳನ್ನು ದುರ್ಬಲಗೊಳಿಸುವ ಮಾರುಕಟ್ಟೆಯ ದುರುಪಯೋಗ ಮತ್ತು ಸಾಮಾಜಿಕ ಅನ್ಯಾಯಗಳ ವಿರುದ್ಧ ಪ್ರತಿಭಟಿಸಲು ವಿಶ್ವಸಂಸ್ಥೆ ಮೀಸಲಿರಿಸಿದ ದಿನ ಇಂದಿನ ದಿನವಾಗಿದೆ. ಗ್ರಾಹಕರ ಅಂತಾರಾಷ್ಟ್ರೀಯ ವೇದಿಕೆ 2026ರ ಗ್ರಾಹಕರ ಹಕ್ಕುಗಳ ದಿನಾಚರಣೆಯಂದು ಉತ್ಪನ್ನಗಳ ಸುರಕ್ಷತೆ, ಪ್ರಮುಖ ಮಾನವ ಹಕ್ಕು ಎಂಬ ಅಭಿಯಾನ ಮತ್ತು ಡಿಜಿಟಲ್ ಮಾರುಕಟ್ಟೆಯಲ್ಲಿ ಬಲವಾದ ನಿಯಮಗಳ ಅನುಷ್ಠಾನವನ್ನು ಖಾತ್ರಿಪಡಿಸಲು ಒತ್ತಾಯಿಸಿದೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಇಂದು ನವದೆಹಲಿಯಲ್ಲಿ ನಡೆಯಲಿರುವಂತಹ ಸಮಾರಂಭದಲ್ಲಿ ಭಾರತೀಯ ಕ್ರಿಕೆಟ್ ತಾರೆಯರಿಗೆ ಪ್ರತಿಷ್ಠಿತ ನಮನ್ ಸಮ್ಮಾನ್ 2026 ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದೆ. ಸಮಾರಂಭದಲ್ಲಿ ಭಾರತೀಯ ಕ್ರಿಕೆಟ್ಗೆ ಅಸಾಧಾರಣ ಸೇವೆ ಸಲ್ಲಿಸಿದ್ದಕ್ಕಾಗಿ ಕ್ರಿಕೆಟ್ ಕಥೆಗಳಾದಂತಹ ರೋಜರ್ ಬಿನ್ನಿ ಮತ್ತು ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ ಅರ್ಹತಾ ಪಂದ್ಯಾವಳಿಯ ಫೈನಲ್ನಲ್ಲಿ ಭಾರತ ಇಂಗ್ಲೆಂಡ್ ತಂಡದ ವಿರುದ್ಧ 0-2 ಗೋಲುಗಳಿಂದ ಪರಾಭವಗೊಂಡಿತು. ಆದರೂ ಭಾರತ ಮಹಿಳಾ ಹಾಕಿ ವಿಶ್ವಕಪ್ಗೆ ಅರ್ಹತೆಯನ್ನ ಪಡೆದಿದೆ. ವಿಶ್ವಕಪ್ ಪಂದ್ಯಾವಳಿಯನ್ನು ನೆದರ್ಲ್ಯಾಂಡ್ಸ್ ಮತ್ತು ಬೆಲ್ಜಿಯಂ ಜಂಟಿಯಾಗಿ ಆಯೋಜಿಸಲಿವೆ. ಕ್ಯಾಲಿಫೋರ್ನಿಯಾದಲ್ಲಿ ನಡೆಯುತ್ತಿರುವಂತಹ ಇಂಡಿಯನ್ ವೇಲ್ಸ್ ಟೆನ್ನಿಸ್ ಪಂದ್ಯಾವಳಿಯಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ್ತಿ ಅರೀನಾ ಸಬಲೆಂಕಾ 14ನೇ ಶ್ರೇಯಾಂಕಿತೆ ಲಿಂಡಾ ನೆಸೋವಾ ಅವರನ್ನು 6-3, 6-4 ಅಂತರದಿಂದ ಮಣಿಸಿದ್ದಾರೆ. ಈ ಪಂದ್ಯಾವಳಿಯ 16 ಪಂದ್ಯಗಳ ಪೈಕಿ 15 ಪಂದ್ಯಗಳಲ್ಲಿ ಸಬಲೆಂಕಾ ಜಯ ಗಳಿಸಿದ್ದಾರೆ. ಇಂದು ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಸಬಲೆಂಕಾ ಮತ್ತು ಎಲೆನಾ ರಿಬಾಕಿನಾ ಮುಖಾಮುಖಿಯಾಗಲಿದ್ದಾರೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ನಡೆದಂತಹ ಸುಮಾರು 18,680 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರಕ್ಕೆ ನಿನ್ನೆ ಸಮರ್ಪಿಸಿದ್ದಾರೆ. ಈ ಪ್ರದೇಶದ ರಸ್ತೆ ಮೂಲಸೌಕರ್ಯಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಸುಮಾರು 16,990 ಕೋಟಿ ರೂಪಾಯಿ ವೆಚ್ಚದ ಒಟ್ಟು 420 ಕಿಲೋಮೀಟರ್ ಉದ್ದದ ಹಲವು ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ಅವರು ನೆರವೇರಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಡಗುಗಳ ಸುರಕ್ಷತೆಗಾಗಿ ಪರ್ಷಿಯನ್ ಕೊಲ್ಲಿಯ ಬಳಿ ಯುದ್ಧ ನೌಕೆಗಳನ್ನು ನಿಯೋಜಿಸಿದ ಭಾರತೀಯ ನೌಕಾಪಡೆ. ಹರ್ಮುಜ್ ಜಲಸಂಧಿ ಸಮೀಪ ಯುದ್ಧ ನೌಕೆಗಳನ್ನು ಕಳುಹಿಸುವಂತೆ ವಿವಿಧ ರಾಷ್ಟ್ರಗಳಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕರೆ. ಅಫ್ಘಾನಿಸ್ತಾನ ಮೇಲಿನ ಪಾಕಿಸ್ತಾನ ವಾಯುದಾಳಿ ಖಂಡಿಸಿದ ಭಾರತ. ಬಿಸಿಸಿಐನಿಂದ ಇಂದು ಸಾಧಕ ಕ್ರಿಕೆಟ್ ತಾರೆಯರಿಗೆ ನಮನ್ ಪ್ರಶಸ್ತಿ 2026 ಪ್ರದಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
ಆಕಾಶವಾಣಿ Akashvani presents morning news. Good morning. I am VC Pramod. The headlines. Prime Minister Narendra Modi to interact with state and union territory level winners of My Bharat Budget Quest 2026 beginning today. Jammu and Kashmir Police forms special investigation team to probe attempted firing on former J&K Chief Minister Farooq Abdullah. US President Donald Trump urges nations affected by closure of Hormuz Strait to send warships to secure the narrow shipping lane. Iran says Strait of Hormuz remains operational for international shipping, but vessels linked to US and Israel not permitted. India condemns airstrikes by Pakistan in Afghanistan's territory, leading to death of several civilians. And India qualifies for FIH Women's Hockey World Cup despite losing 0-2 to England in the qualifiers. Prime Minister Narendra Modi will interact with state and union territory level winners of My Bharat Budget Quest 2026 beginning today. This initiative encourages youth to discuss the union budget and share their perspectives on building a Viksit Bharat or developed India. A report. My Bharat Budget Quest 2026 focuses on engaging young minds or Yuva Shakti in participatory governance and economic planning. The move is also aimed at strengthening the role of Amrit Pidhi or young generation in shaping policy and contributing to an Atmanirbhar Viksit Bharat by 2047. The My Bharat Budget Quest 2026 received a massive response with over 12 lakh young participants and 47,000 essays submitted. In this contest, My Bharat Budget Quest 2026 organized on My Bharat platform has emerged as a unique initiative that brings the union budget closer to the youth of the country, enabling them to understand its priorities, reflects on its vision and actively contributes idea for India's development journey. Adil Pratap Singh, Akashvani News, Delhi. Jammu and Kashmir Police has constituted a special investigation team SIT to probe the attempted firing on former Chief Minister and President of J&K National Conference Farooq Abdullah. The SIT has been constituted under the supervision of the Deputy Inspector General of Police, Sambha, Jammu, Kathua Region, JSK Range. The team has been directed to conduct a thorough investigation and complete the probe within the statutory time frame. The incident occurred on the 11th of March when Farooq Abdullah was attending a marriage ceremony at a banquet hall in Jammu. The United Arab Emirates remains on heightened security alert as tensions escalate across West Asia following United States strikes on Kharg Island, which is Iran's main crude export hub in the Persian Gulf. US President Donald Trump said American forces destroyed several military targets on the island but did not strike the oil export infrastructure. Iranian authorities have not yet released a detailed assessment of the damage, though the island remains a critical center for Iran's oil exports and the wider economy. The United Arab Emirates remained on heightened security alert after Iran issued warning to residents to avoid areas near ports, docks and locations linked to United States military activity. The warning was issued by Iran's Khatam al-Anbiya central headquarters, which said such locations could be considered legitimate targets in response to ongoing U.S. military operations. Authorities in the UAE have not reported any immediate attack following the statement, but air defense systems remain active as a precaution across the parts of the country. Meanwhile, debris from a recent aerial interception struck the facade of a building in Dubai, causing limited damage but no injuries after that particular incident. Officials say that the country continues to maintain a high level of defense readiness as tensions remain elevated across West Asia. Vinod Kumar for Akashvani News from Dubai. US President Donald Trump has urged nations affected by Tehran's attempted closure of the Hormuz Strait to send warships to secure the narrow shipping lane crucial for global oil supplies as the war with Iran entered the third week. In a post on Truth Social, President Trump urged countries such as China, France, Japan, South Korea, the UK and others to send ships to the Hormuz Strait, asserting that the US will continue to bomb the shoreline and target Iranian ships and boats. He claimed that the US has already destroyed 100% of Iran's military capability, but it's easy for Iran to still target the waterway despite of how badly defeated it is.
In an interview to American news channel, President Trump has said that the United States may carry out more strikes on Iran's Kharg Island, critical hub for Iranians' oil exports, even as Tehran has vowed retaliation in response to Friday's attack. He said while Tehran appears ready to make a deal to end the conflict, the terms are not good enough yet. President Trump also shrugged off fears about rising oil prices. Global oil and gas prices have surged after Iran has virtually blocked the Strait of Hormuz. Iran's Foreign Minister Abbas Araghchi has said that the strategically vital Strait of Hormuz remains operational for international shipping, but vessels linked to the United States and Israel are not permitted to pass through the waterway. In an interview with American cable news channel, Araghchi said the maritime passage has not been entirely shut down. As a matter of fact, the Strait of Hormuz is open. It is only closed to the tankers and ships belonging to our enemies, to those who are attacking us and their allies. Others are free to pass. Of course, many of them prefer not because of their security concerns. This has nothing to do with us. And at the same time, there are many tankers and ships who are passing through the Strait of Hormuz. I can say that the strait is not closed, but it is only closed to American, Israeli ships and tankers. Switzerland has denied two requests from the US to fly over its territory as part of the military action in West Asia. The government statement cited its law of neutrality, which prohibits overflights by parties to the conflict that serve as a military purpose related to the conflict. However, the Swiss government said it did allow 3 other flights, 1 for maintenance and 2 for transport aircraft. 2 Indian-flagged vessels, Shivalik and Nanda Devi, have crossed the Strait of Hormuz safely yesterday. Special Secretary at the Ministry of Ports, Shipping and Waterways, Rajesh Kumar Sinha, informed about this while addressing the interministerial media briefing in New Delhi yesterday. Joint Secretary at the Ministry of Petroleum and Natural Gas, Sujata Sharma, informed that there is no dry out at any retail outlets or LPG distributorship and sufficient diesel and petrol is available. She urged citizens to refrain from panic booking of LPG cylinders and only book when required. Last delivery say there must be a minimum gap of 25 days between the last delivery and the next booking in urban areas and 45 days in rural areas. An appeal to all citizens, please use the digital booking tools available to you. There is no need for anyone to go to a distributor and stand in line to book a cylinder or to receive the delivery. This is Akashwani giving you the news. For quick news updates round the clock, follow us on our X handle @AIR News Alerts. And for details of these stories and more, log on to our website www.newsonair.gov.in and download the News on AIR app. Neha, your new car and that status. I wish I had taken commerce. Who said CS is only for commerce students? I was from science stream myself. Really? Even art students can do it? Absolutely. Anyone can pursue CS. Why wait? Become a company secretary today. Start your corporate journey the right way. For detailed information, visit www.icsi.edu. Back home, India has condemned the airstrikes by Pakistan in Afghanistan's territory, leading to the death of several civilians and destruction of civilian infrastructure. In a social media post, Ministry of External Affairs spokesperson Randeep Jaiswal said that this is yet another act of aggression by a Pakistani establishment that remains hostile to the idea of a sovereign Afghanistan. He said India reiterates that Afghanistan's sovereignty and territorial integrity should be fully respected. Sikkimese film Shape of Momo continues its successful journey on the international festival circuit, adding new selections from across Europe after its earlier screening at the Glasgow Film Festival. A report. Sikkimese film Shape of Momo, directed by Tribeni Rai, continues its successful journey on the international festival circuit, adding new selections across Europe after its earlier screening at the Glasgow Film Festival. The film recently opened Sea Movie in Italy, a festival dedicated to author, cinema, literature, and contemporary thought.
Later this month, it will also compete at the 35th African, Asian and Latin American Film Festival in Italy, where it has been selected for the Windows on the World feature film competition. Tribeni Rai is also making final round of preparations for the all-India release of Shape of Momo with a grand Gangtok premiere. With Manush Pratim Sharma, this is Moinak Chatterjee from Akashvani News, Gangtok. India Meteorological Department has issued an orange alert for thunderstorm accompanied by hailstorm over Delhi, Haryana, Chandigarh, Uttarakhand, East Uttar Pradesh, Himachal Pradesh, Jammu and Kashmir, Ladakh and Punjab today. Met Department also predicted heavy rainfall likely at isolated places of Arunachal Pradesh, Assam and Meghalaya for the day. The weather agency has further forecast thunderstorm accompanied with lightning and gusty winds at isolated places over Bihar, Chhattisgarh, East Madhya Pradesh, Jharkhand, West Bengal, Sikkim and West Rajasthan for today. Now on to some sports news. India lost 0-2 against England in the final of the FIH Women's Hockey World Qualifier